ಜೈ ಹಿಂದ್. ಮೊದಲ ವಾಕ್ಯ ಈ ರೀತಿ ಇದೆ, ನಾನು ದೇವರನ್ನ ಪ್ರಾರ್ಥಿಸ್ತಾ ಇದ್ದೆ, ನಾನು ದೇವರನ್ನ ಪ್ರೇ ಮಾಡ್ತಿದ್ದೆ ಅಂತ ಹೇಳೋದಕ್ಕೆ ಐ ಆಮ್ ಪ್ರೇಯಿಂಗ್ ಟು ಗಾಡ್, ಐ ಆಮ್ ಪ್ರೇಯಿಂಗ್ ಟು ಗಾಡ್. ನಾನು ಚೆನ್ನಾಗಿ ನೃತ್ಯ ಮಾಡೋದಿಲ್ಲ, ನಾನು ಚೆಂದ ಡ್ಯಾನ್ಸ್ ಮಾಡೋದಿಲ್ಲ ಅನ್ನೋದಕ್ಕೆ ಐ ಆಮ್ ನಾಟ್ ಗುಡ್ ಎಟ್ ಡ್ಯಾನ್ಸಿಂಗ್, ಐ ಆಮ್ ನಾಟ್ ಗುಡ್ ಎಟ್ ಡ್ಯಾನ್ಸಿಂಗ್. ನಾನು ನಿನಗಾಗಿ ಕಾಯುತ್ತಿದ್ದೇನೆ, ನಿನಗೋಸ್ಕರ ನಾನು ವೆಯ್ಟ್ ಮಾಡ್ತಿದ್ದೀನಿ ಅನ್ನೋದಕ್ಕೆ ಐ ಆಮ್ ವೇಟಿಂಗ್ ಫಾರ್ ಯು, ಐ ಆಮ್ ವೇಟಿಂಗ್ ಫಾರ್ ಯು. ಅವನು ನನ್ನ ಉತ್ತಮ ಗೆಳೆಯ, ಉತ್ತಮ ಗೆಳೆಯ ಅಂದರೆ ಬೆಸ್ಟ್ ಫ್ರೆಂಡ್ ಅಂತೇಳಿ. ಹೀ ಈಸ್ ಮೈ ಬೆಸ್ಟ್ ಫ್ರೆಂಡ್, ಹೀ ಈಸ್ ಮೈ ಬೆಸ್ಟ್ ಫ್ರೆಂಡ್. ಅವನು ಯಾವತ್ತೂ ಹಾಗೆ ಮಾಡಿಲ್ಲ, ಯಾವತ್ತೂ ಕೂಡ ಅವನು ಆ ರೀತಿ ಮಾಡಿಲ್ಲ ಅನ್ನೋದಕ್ಕೆ ಹಿ ನೆವರ್ ಡಿಡ್ ಸೋ, ಹಿ ನೆವರ್ ಡಿಡ್ ಸೋ. ನಿನಗೆ ಸಾಧ್ಯವಾದರೆ ಹೋಗು, ನಿನಗೆ ಸಾಧ್ಯವಾದರೆ ಹೋಗು ಅಂತ ಹೇಳ್ತೀವಲ್ಲ, ಗೋ ಇಫ್ ಯು ಕ್ಯಾನ್, ಗೋ ಇಫ್ ಯು ಕ್ಯಾನ್. ಯಾವಾಗಲೂ ಸಮಯಕ್ಕೆ ಬದ್ಧನಾಗಿರು, ಯಾವಾಗಲೂ ಟೈಮ್ಗೆ ಬದ್ಧನಾಗಿರು ಅಂತ ಹೇಳೋದಕ್ಕೆ ಆಲ್ವೇಸ್ ಬಿ ಪಂಕ್ಚುವಲ್, ಆಲ್ವೇಸ್ ಬಿ ಪಂಕ್ಚುವಲ್. ದಯವಿಟ್ಟು ಬೋಲ್ಟ್ ಹಾಕು, ದಯವಿಟ್ಟು ಡೋರ್ ಬೋಲ್ಟ್ ಹಾಕು ಅಂತೀವಲ್ಲ, ಕೈಂಡ್ಲಿ ಬೋಲ್ಟ್ ದ ಡೋರ್, ಕೈಂಡ್ಲಿ ಬೋಲ್ಟ್ ದ ಡೋರ್. ದಯವಿಟ್ಟು ರಿಜಿಸ್ಟರ್ಗೆ ಸಹಿ ಹಾಕು, ಪ್ಲೀಸ್ ಇದಕ್ಕೆ ಸೈನ್ ಹಾಕು ಅಂತ ಹೇಳ್ತೀವಲ್ಲ, ಪ್ಲೀಸ್ ಸೈನ್ ದ ರಿಜಿಸ್ಟರ್, ಪ್ಲೀಸ್ ಸೈನ್ ದ ರಿಜಿಸ್ಟರ್. ನನಗೆ ಸ್ನಾನ ಮಾಡಲು ಬಿಡು, ನಂಗೆ ಸ್ನಾನ ಮಾಡಬೇಕು, ಸ್ನಾನ ಮಾಡಕ್ಕೆ ಬಿಡು ನನಗೆ ಅನ್ನೋದಕ್ಕೆ ಲೆಟ್ ಮೀ ಟೇಕ್ ಅ ಶವರ್, ಲೆಟ್ ಮೀ ಟೇಕ್ ಅ ಶವರ್. ಏನಾದರೂ ಹೊಸದನ್ನು ಕಲಿಯೋಣ, ಏನಾದರೂ ಹೊಸದು ಕಲಿಯೋಣ ಅಂತೀವಲ್ಲ, ಲೆಟ್ಸ್ ಲರ್ನ್ ಸಮಥಿಂಗ್ ನ್ಯೂ, ಲೆಟ್ಸ್ ಲರ್ನ್ ಸಮಥಿಂಗ್ ನ್ಯೂ. ಇದನ್ನು ಅವನಿಗೆ ಕೇಳಿ ಪ್ರಯೋಜನ ಇಲ್ಲ, ಇದನ್ನು ಅವನ ಹತ್ರ ಕೇಳಿ ಏನೂ ಯೂಸ್ ಇಲ್ಲ, ಏನೂ ಪ್ರಯೋಜನ ಇಲ್ಲ ಅನ್ನೋದಕ್ಕೆ ಇಟ್ಸ್ ನೋ ಯೂಸ್ ಆಸ್ಕಿಂಗ್ ಹಿಮ್, ಇಟ್ಸ್ ನೋ ಯೂಸ್ ಆಸ್ಕಿಂಗ್ ಹಿಮ್. ನೀನು ಏನು ಹೇಳಿದೆ, ನೀನೇನು ಹೇಳಿದೆ ಕೇಳ್ತೀವಲ್ಲ, ವಾಟ್ ಡಿಡ್ ಯು ಸೇ, ವಾಟ್ ಡಿಡ್ ಯು ಸೇ. ನನಗೆ ನಿದ್ದೆ ಬರ್ತಾ ಇದೆ, ನನಗೆ ನಿದ್ದೆ ಬರ್ತಿದೆ ಅನ್ನೋದಕ್ಕೆ ಐ ಆಮ್ ಫೀಲಿಂಗ್ ಸ್ಲೀಪಿ, ಐ ಆಮ್ ಫೀಲಿಂಗ್ ಸ್ಲೀಪಿ. ನಾನು ತೊಂದರೆಯಲ್ಲಿದ್ದೀನಿ, ನಾನು ಟ್ರಬಲಲ್ಲಿದ್ದೀನಿ, ನಾನು ಪ್ರಾಬ್ಲಮಲ್ಲಿದ್ದೀನಿ ಅನ್ನೋದಕ್ಕೆ ಐ ಆಮ್ ಇನ್ ಟ್ರಬಲ್, ಐ ಆಮ್ ಇನ್ ಟ್ರಬಲ್. ನೀನು ಇದರಿಂದ ತಪ್ಪಿಸಿಕೊಳ್ಳಲಾರೆ, ಇದರಿಂದ ಎಸ್ಕೇಪ್ ಆಗಕ್ಕೆ ನಿಂಗಾಗಲ್ಲ ಅನ್ನೋದಕ್ಕೆ ಯು ಕಾಂಟ್ ಎಸ್ಕೇಪ್ ಫ್ರಮ್ ದಿಸ್, ಯು ಕಾಂಟ್ ಎಸ್ಕೇಪ್ ಫ್ರಮ್ ದಿಸ್. ಟೀಯನ್ನು ಕಾಯಿಸು, ಟೀಯನ್ನು ಬಿಸಿ ಮಾಡು ಅಂತೀವಲ್ಲ, ಹೀಟ್ ಅಪ್ ದ ಟೀ, ಹೀಟ್ ಅಪ್ ದ ಟೀ. ಇದನ್ನು ಮನಸ್ಸಿಗೆ ತೆಗೆದುಕೊಳ್ಳಬೇಡಿ, ಇದನ್ನು ಮನಸ್ಸಿಗೆ ತಗೋಬೇಡಿ ಅನ್ನೋದಕ್ಕೆ ಡೋಂಟ್ ಟೇಕ್ ಇಟ್ ಟು ಹಾರ್ಟ್, ಡೋಂಟ್ ಟೇಕ್ ಇಟ್ ಟು ಹಾರ್ಟ್. ಇದೆಲ್ಲವೂ ನಿನ್ನದೇ, ಇದೆಲ್ಲ ಕೂಡ ನಿಂದೆ ಅನ್ನೋದಕ್ಕೆ ಇಟ್ಸ್ ಆಲ್ ಯುವರ್ಸ್, ಇಟ್ಸ್ ಆಲ್ ಯುವರ್ಸ್. ನಿನ್ನ ಭಾಷೆಯ ಮೇಲೆ ಹಿಡಿತಾ ಇರಲಿ, ಲ್ಯಾಂಗ್ವೇಜ್ ಮೇಲೆ ಸ್ವಲ್ಪ ಕಂಟ್ರೋಲ್ ಇರಲಿ ಅನ್ನೋದಕ್ಕೆ ಮೈಂಡ್ ಯುವರ್ ಲ್ಯಾಂಗ್ವೇಜ್, ಮೈಂಡ್ ಯುವರ್ ಲ್ಯಾಂಗ್ವೇಜ್. ಇದು ಸ್ವಲ್ಪ ದುಬಾರಿ, ಇದು ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ಅನ್ನೋದಕ್ಕೆ ಇಟ್ಸ್ ಅ ಲಿಟಲ್ ಎಕ್ಸ್ಪೆನ್ಸಿವ್, ಇಟ್ಸ್ ಅ ಲಿಟಲ್ ಎಕ್ಸ್ಪೆನ್ಸಿವ್. ಇದು ನನ್ನ ತಪ್ಪಲ್ಲ, ಇದು ನನ್ನ ಮಿಸ್ಟೇಕ್ ಅಲ್ಲ, ನನ್ನ ಫಾಲ್ಟ್ ಅಲ್ಲ ಇದು ಅನ್ನೋದಕ್ಕೆ ಇಟ್ಸ್ ನಾಟ್ ಮೈ ಮಿಸ್ಟೇಕ್, ಇಟ್ಸ್ ನಾಟ್ ಮೈ ಮಿಸ್ಟೇಕ್. ಅದಕ್ಕೆ ನೀನೇ ಜವಾಬ್ದಾರ, ಅದಕ್ಕೆ ನೀನೇ ರೆಸ್ಪಾನ್ಸಿಬಲ್ ಅನ್ನೋದಕ್ಕೆ ಯು ಆರ್ ರೆಸ್ಪಾನ್ಸಿಬಲ್ ಫಾರ್ ದಟ್, ಯು ಆರ್ ರೆಸ್ಪಾನ್ಸಿಬಲ್ ಫಾರ್ ದಟ್. ನಿನ್ನ ಬುದ್ಧಿ ಉಪಯೋಗಿಸು, ನಿನ್ನ ಬುದ್ಧಿಯನ್ನು ಉಪಯೋಗಿಸು ಅನ್ನೋದಕ್ಕೆ ಯೂಸ್ ಯುವರ್ ಬ್ರೈನ್, ಯೂಸ್ ಯುವರ್ ಬ್ರೈನ್. ದಯವಿಟ್ಟು ಬೇಗನೆ ಬನ್ನಿ, ಪ್ಲೀಸ್ ಸ್ವಲ್ಪ ಬೇಗ ಬನ್ನಿ ಅನ್ನೋದಕ್ಕೆ ಪ್ಲೀಸ್ ಕಮ್ ಅರ್ಲಿ, ಪ್ಲೀಸ್ ಕಮ್ ಅರ್ಲಿ. ನಾನು ನೀರು ಕುಡಿಯುತ್ತಿದ್ದೇನೆ, ನಾನು ನೀರು ಕುಡಿತಾ ಇದ್ದೀನಿ ಅನ್ನೋದಕ್ಕೆ ಐ ಆಮ್ ಡ್ರಿಂಕಿಂಗ್ ವಾಟರ್, ಐ ಆಮ್ ಡ್ರಿಂಕಿಂಗ್ ವಾಟರ್. ಅವನು ಸುಳ್ಳು ಹೇಳಿದ, ಅವನು ಸುಳ್ಳು ಹೇಳ್ದ ಅಂತೀವಲ್ಲ, ಹೀ ಟೆಲ್ಸ್ ಲೈ, ಹೀ ಟೆಲ್ಸ್ ಲೈ. ನಮ್ಮ ಅಂಗಡಿ ದಿನಾಲೂ ತೆರೆದಿರುತ್ತೆ, ನಮ್ಮ ಶಾಪ್ ಡೈಲಿ ಓಪನ್ ಇರುತ್ತೆ ಅಂತೀವಲ್ಲ, ಮೈ ಶಾಪ್ ಈಸ್ ಓಪನ್ ಎವ್ರಿ ಡೇ, ಮೈ ಶಾಪ್ ಈಸ್ ಓಪನ್ ಎವ್ರಿ ಡೇ. ಕೆಳಗೆ ಬಾ, ಕೆಳಗಡೆ ಬಾ ಅನ್ನೋದಕ್ಕೆ ಕಮ್ ಡೌನ್, ಕಮ್ ಡೌನ್. ಇದನ್ನು ಮುಟ್ಟಬೇಡ, ಇದನ್ನು ಮುಟ್ಟಬೇಡ ಅಂತೀವಲ್ಲ, ಡೋಂಟ್ ಟಚ್ ಇಟ್, ಡೋಂಟ್ ಟಚ್ ಇಟ್. ಇದ್ರ ಬಗ್ಗೆ ಯೋಚನೆ ಮಾಡಬೇಡ, ಇದ್ರ ಬಗ್ಗೆ ಏನು ಯೋಚನೆ ಮಾಡಬೇಡ ಅಂತೀವಲ್ಲ, ಇದು ಕೊನೆಯ ವಾಕ್ಯ. ಇದಕ್ಕೆ ಸರಿಯಾದ ಇಂಗ್ಲೀಷ್ ವಾಕ್ಯವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.